ಕುರುಕ್ಷೇತ್ರ ರಣಕಣ. ಇವತ್ತಿನ ಲೋಕಸಭಾ ಕ್ಷೇತ್ರ ಯಾವುದು ಅನ್ನುವಂಥ ಕುತೂಹಲ ಆಲ್ರೆಡಿ ನಿಮಗಿರುತ್ತೆ. ಇವತ್ತಿನ ಲೋಕಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ. ಕಳೆದ ಬಾರಿ ಇಲ್ಲಿ ಸಂಗಣ್ಣ ಕರಡಿ ಬಿಜೆಪಿಯಿಂದ MP ಆಗಿದ್ರು. ಅವರ ವಿರುದ್ಧ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಸ್ಪರ್ಧೆ ಮಾಡಿದ್ರು. ಸಂಗಣ್ಣ ಕರಡಿ ಅವರು 38,397 ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಕೂಡ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಆದರೆ ವಯಸ್ಸಿನ ಕಾರಣಕ್ಕೂ ಏನೋ ಅವರಿಗೆ ಟಿಕೆಟ್ ಸಿಗೋದು ಸ್ವಲ್ಪ ಡೌಟ್ ಇದೆ. ಹಾಗೆಯೇ ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಳ್ ಏನಿದ್ದಾರೆ ಅವರ ವಿರುದ್ಧ ಮಂಜುಳಾ ಅಮರೇಶ್ ಅವರನ್ನ ಸೊಸೆಯನ್ನು ಕೂಡ ಕಣಕ್ಕಿಳಿಸಲಾಗಿತ್ತು. ಇದಾದ ನಂತರ ಈ ಬಾರಿ ಅವರು ಮತ್ತೊಮ್ಮೆ ಆಕಾಂಕ್ಷಿಯಾಗಿದ್ದಾರೆ. ಕಳೆದ ಬಾರಿಯ MP ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಆದರೆ ಹಾಲಿ ಸಂಸದ ಸಂಗಣ್ಣ ಕರಡಿ ಕಾಂಗ್ರೆಸ್ ಅಲ್ಲಿದ್ರು, BJPಗೆ ಹೋದ್ರು, ಆಪರೇಷನ್ ಕಮಲಕ್ಕೆ ತುತ್ತಾಗಿದ್ರು, ನಂತರ BJPಯಲ್ಲೇ ಉಳ್ಕೊಂಡ್ರು. ವಿಶೇಷ ಏನಪ್ಪಾ ಅಂತಂದ್ರೆ ಇವರಿಗೆ ಕೊಡ್ತಾರಾ ಕೊಡೋದಿಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಒಟ್ಟು ಲಿಂಗಾಯತರ ಪೈಕಿ 9 ಲಿಂಗಾಯತ MPಗಳ ಪೈಕಿ ಪಂಚಮಸಾಲಿ ಲಿಂಗಾಯತ MP ಆಗಿರುವವರು ಇವರೊಬ್ಬರೇ. ಹಾಗಿದ್ದಾಗ ಪಂಚಮಸಾಲಿ ಲಿಂಗಾಯತ ಹೋರಾಟಗಳು ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ನೋಡಿದ್ದೀರಿ. ಪಂಚಮಸಾಲಿ ಲಿಂಗಾಯತ ಹೋರಾಟದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಆಮೇಲೆ ಕಾಶಪ್ಪನವರ್, ನಿರಾಣಿ ಇವರೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು. ಇಲ್ಲಿ ಬಹಳ ಮುಖ್ಯವಾಗಿ ಕಾಣೋದು ಪಂಚಮಸಾಲಿ ಲಿಂಗಾಯತರಾಗಿರುವಂಥ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೊಡದೇ ಇದ್ದರೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಸುಮ್ಮನಿರುತ್ತಾ ಅಥವಾ ಅವರ ಬದಲಿಗೆ ಮತ್ತೊಬ್ಬರಿಗೆ ಕೊಡ್ತಾರಾ? ಕಾದ್ ನೋಡೋಣ. ರೈಟ್. ಈಗಾಗಲೇ ಶೆಟ್ಟಿ ಅವ್ರು ಹೇಳಿದ ಹಾಗೆ ಅಲ್ಲಿ ಲಿಂಗಾಯತ ಮತಗಳು ಅತ್ಯಂತ ಪ್ರಾಬಲ್ಯವನ್ನು ಹೊಂದಿದ್ದಾವೆ. ಹಾಗೆ ಇತರೆ ಜನಾಂಗದ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತಗಳು ಕೂಡ ಸಿಕ್ಕಾಪಟ್ಟೆ ಇದ್ದಾವೆ. ಆದ್ರೆ ಕ್ರೂಷಿಯಲ್ ಅಂದ್ರೆ ಲಿಂಗಾಯತರು ಅನ್ನೋ ಪರಿಸ್ಥಿತಿ ಇದೆ. ಆದ್ರೆ ಉಳಿದ ಮತಗಳು ಕೂಡ ನಿರ್ಣಾಯಕ ಅನ್ನೋ ಪರಿಸ್ಥಿತಿನಲ್ಲಿ ಇದ್ದಾವೆ. ಹಾಗಾಗಿ ಅಲ್ಲಿನ ಕ್ಷೇತ್ರ ಚಿತ್ರಣ ಹೇಗಿದೆ, ಕೊಪ್ಪಳದ ಈ ಸಾರಿ ಲೋಕಸಭಾ ಚುನಾವಣಾ ರಣಕಣ ಹೇಗಿದೆ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. 2024 ಲೋಕಸಭೆ ಚುನಾವಣೆಯ ರಣಕಣ ಜೋರಾಗ್ತಾ ಇದೆ. ಬಿಜೆಪಿಯ ಭದ್ರಕೋಟೆ ಆಗಿರುವ ಕೊಪ್ಪಳ ಜಿಲ್ಲೆಯನ್ನು ಈಗಾಗಲೇ ಅಂತಂದ್ರೆ ತನ್ನ ತೆಕ್ಕೆಗೆ ಪಡೆದುಕೊಳ್ಳಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಹರಸಾಹಸವೇ ನಡೀತಾ ಇದ್ದಾವೆ. ಈ ಬಾರಿ ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನುವಂಥದ್ದೇ ಒಂದು ಕುತೂಹಲದ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಕೊಪ್ಪಳ ಲೋಕಸಭೆಯಲ್ಲಿ ರಂಗೇರುತ್ತಿದೆ ರಣಕಣ. ಎಸ್, ಕೊಪ್ಪಳ ಜಿಲ್ಲೆಯು ಲೋಕಸಭಾ ಚುನಾವಣೆಗೆ ತಯಾರಾಗುತ್ತಿದೆ. 3 ಪಕ್ಷಗಳಲ್ಲೂ ಟಿಕೆಟ್ಗಾಗಿ ಲಾಬಿ ಜೋರಾಗಿದೆ. ಈ ಸಲ ಯಾರು ಅಖಾಡದಲ್ಲಿ ಇರುತ್ತಾರೆ ಅನ್ನೋ ಕುತೂಹಲ ಮೂಡಿಸಿದೆ. ಕೇಸರಿ ಟಿಕೆಟ್ಗಾಗಿ ಭರ್ಜರಿ ಫೈಟ್. ಎಸ್, ಈಗಾಗಲೇ ಹಾಲಿ ಸಂಸದರಾಗಿರೋ ಸಂಗಣ್ಣ ಕರಡಿ ಮತ್ತೆ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನೋ ಕುತೂಹಲ ಕ್ಷೇತ್ರದಲ್ಲಿ ಮೂಡಿಸಿದೆ. 2014ರಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಿಸಿ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ನೀಡಿತ್ತು. ಸತತವಾಗಿ ಗೆದ್ದು 3ನೇ ಸಲ ಕಣಕ್ಕಿಳಿಯಲು ಉತ್ಸುಕರಾಗಿದ್ದಾರೆ. ಆದರೆ ಈ ಬಾರಿ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ವಿಜಯನಗರದ ಆನಂದ್ ಸಿಂಗ್, ವೈದ್ಯ ಬಸವರಾಜ್ ಟಿಕೆಟ್ ಆಕಾಂಕ್ಷಿಗಳು ಎನ್ನಲಾಗ್ತಿದೆ. ಕೈಪಾಳ್ಯದಲ್ಲೂ ಟಿಕೆಟ್ಗಾಗಿ ಲಾಬಿ. ಇನ್ನು ಬಿಜೆಪಿ ಭದ್ರಕೋಟೆಯನ್ನ ಚಿತ್ರ ಮಾಡಲು ಕಾಂಗ್ರೆಸ್ ಕೂಡ ರಣತಂತ್ರ ಹೆಣೆಯುತ್ತಿದೆ. ಕಳೆದ ಸಲ ಪರಾಜಿತರಾಗಿದ್ದ ರಾಜಶೇಖರ ಹಿಟ್ನಾಳ್ ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಎದುರಿಸಲು ಸಜ್ಜಾಗಿದ್ದಾರೆ. ಇವರ ಜೊತೆ ಅಮರೇಗೌಡ ಪಾಟೀಲ್, ಬಸನಗೌಡ ಬಾದಾರ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಗೇಮ್ ಚೇಂಜರ್ ಆಗ್ತಾರಾ ಗಣಿ ದಣಿ. ಇನ್ನು KRPP ಪಕ್ಷದಿಂದ ನಿಂತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ಲುವ ಮೂಲಕ ರಾಜಕೀಯ ಪುನರ್ಜನ್ಮ ಪಡೆದವರು ಜನಾರ್ದನ ರೆಡ್ಡಿ. ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಒಂದ್ ವೇಳೆ ಜನಾರ್ದನ ರೆಡ್ಡಿ ತಮ್ಮ ಪಕ್ಷದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಕ್ಷೇತ್ರದಲ್ಲಿ ಗೇಮ್ ಚೇಂಜ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ. 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ಕೊಪ್ಪಳ ಲೋಕಸಭಾ
ಕ್ಷೇತ್ರ ಈಗಾಗಲೇ ಏನಂತಂದರೆ 6 ಜನ ಕಾಂಗ್ರೆಸ್ ಶಾಸಕರಿದ್ದು ಓರ್ವ BJP ಶಾಸಕ ಮತ್ತು ಓರ್ವ KRPP ಶಾಸಕರು ಸದ್ಯ ಏನಂದರೆ ಜಿಲ್ಲೆಯಲ್ಲಿದ್ದ ಈ ಒಂದು ಕ್ಷೇತ್ರದಲ್ಲಿದ್ದಾರೆ. ಆದರೆ ಸದ್ಯ ಏನಂದರೆ ಈ ಒಂದು ಕ್ಷೇತ್ರ BJPಯ ಭದ್ರಕೋಟೆ ಅಂತಲೇ ಅನಿಸ್ಕೊಂಡಿರೋದು. ಕಳೆದ 10 ವರ್ಷಗಳಿಂದ ಇಲ್ಲಿ ಒಂದು BJPಯ ಹಿಡಿತದಲ್ಲಿದೆ. ಆದರೆ ಈ ಬಾರಿ ಈ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಮತದಾರ ಪ್ರಭುಗಳು ಯಾರಿಗೆ ಒಂದು ಆಶೀರ್ವಾದವನ್ನು ಮಾಡಿ ಲೋಕಸಭೆಗೆ ಕಳಿಸಿಕೊಡ್ತಾರೆ ಅನ್ನೋದೇ ಒಂದು ಸದ್ಯ ಕುತೂಹಲದ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ.